ಹೇಳಿ. ನಮ್ಮೂರು ಕಡೂರು ತಾಲೂಕು ಹತ್ರ ಯಗಟಿ ಹತ್ರ ಪೀಕೋಡಿಹಳ್ಳಿ ಅಂತ. ನಾನಿರೋದು ಬೆಂಗಳೂರಲ್ಲಿ. ಹೇಳಿ ಹೇಳಿ. ಬೆಂಗಳೂರಲ್ಲಿರೋದು. ನಾನು ಹಿಂಗ ಮೊಬೈಲ್ ಅಲ್ಲಿ ನೋಡಿ, ಅಯ್ಯೋ ನಮ್ಮೂರ ಹತ್ರ ಇಂಥ ತಾಯಿ ಇದ್ದಾಳಲ್ಲ, ನಾನು ಹೋಗ್ಬೇಕು ಅಂತೇಳಿ ಬಂದೆ. ಒಂದ್ಸರಿ ಲಾಸ್ಟ್ ಟೈಮ್ ಬಂದು ನಮ್ಮ ಅಪ್ಪನ ಕರ್ಕೊಂಡು, ನಮ್ಮ ಅಮ್ಮನ್ನ ಕರ್ಕೊಂಡ್ ಬಂದೆ. ಅಪ್ಪ 2 ವರ್ಷ ಐತೆ ಒಂದು ಕೆಲಸ ಮನೆಗಿದ್ದ. ನನ್ನ ಪ್ರಾಂಪ್ಟಲ್ಲಿ 2 ವರ್ಷ ನಾನು ತಿರುಗಬಾರ್ದು ಜಾಗಲ್ಲ, ತಿರುಗಬಾರ್ದು ಹಾಸ್ಪಿಟ್ಲ್ ವಾರಗಟ್ಲೆ ಮನ್ಕೊಂಡಿದ್ದೀನಿ. ನಮ್ಮ ಅಪ್ಪನ್ನ 2 ವರ್ಷ ಆಯ್ತು ಮನೆಗಿದ್ದಾನೆ. ಬೆಳಿಗ್ಗೆ 10 ಗಂಟೆ ಆದ್ರೂ ಅದಂತಾರಲ್ಲ, 12 ಗಂಟೆ ಆದ್ರೂ ಅದಂತಾರಲ್ಲ. 2 ವರ್ಷ ಆರಂಭನೇ ನಮ್ಮ ಮನೆ ರಾಗಿ, ನಮ್ಮ ಅಮ್ಮ ಬೆಳೆದಿತ್ತು ರಾಗಿ. ಹೋದ್ಸರಿ ಕರ್ಕೊಂಡ್ ಬಂದೆ. ಅಪ್ಪ ಹಿಂಗೆ ಅಂದೆ, ಈ ನೀರ್ ಹಿಂಗ ಹಾಕಿ ಹೋಗಿ ಹೆಣ್ಗುಲ್ ಇವತ್ತಿಂದ ಅವನು ಅವತ್ತು ಎದ್ದನು, ಇವತ್ತು ನಿದ್ದೆ ಮಾಡಿಲ್ಲ. 3 ಗಂಟೆಗೆ ಎದ್ದು ಅದೇ ಕೈಯಲ್ಲಿ ಹಿಂಗ್ ಒಳದಾಕ್ ಹೋಗಿ ಇವತ್ತೇ ಲಾಸ್ಟ್ ಉಂಟು. 3 ಗಂಟೆಗೆ ಎದ್ದ ಇವತ್ತು ಮಲಗ್ತಲ್ಲ, ಅಷ್ಟು ಕೆಲಸ ಮಾಡ್ತಾ ಇದ್ದೆ. ನಮ್ಮ ಮನೆ ಇವತ್ತು ಆಲೋಚನೆ ಮುಚ್ಚಿ ತಾಯಿ ದಯಿಂದ. ಯಾರು ಏನ್ ಹೇಳಿದ್ರು ಅಪ್ಪ ಪ್ರಕಾಶ್ ನನ್ನ ವೈಯಕ್ತಿಕ ನಡೆದಿರೋ ಜೀವನ ಇದು. ನೋಡಿ ಏನ್ ಗೊತ್ತಾ, ನಾನು ಪವಾಡ ಪುರುಷ ಅಂತ ಯಾರು ಹಾಕ್ಬೇಡಿ, ಬೋರ್ಡ್ ಹಾಕ್ಬಿಡ್ತಾರೆ. ಪವಾಡ ಪುರುಷ ಅಲ್ಲ ನಾವು. ತಾಯಿ ನಂಬಿ ಇದಕ್ಕೆ ದೇವ್ರ ಮೂರ್ತಿ ಪ್ರೀತಿಗೆ ಹಾಕ್ತೀವಿ ಅಷ್ಟೇ. ಹುಷಾರಾಗ್ಬೋದಂತೆ ಈ ಜಾಗದ ಮಹಿಮೆ, ಈ ಕೈ ಮಹಿಮೆ. ಬಟ್ ಇಲ್ಲಿ ಯಾರು ಸ್ವಾಮಿಯರಿದಾರ, ಗುರುಗಳಿದಾರ, ಕವಡೆ ಹಾಕ್ತಾರ ಅನ್ನೋ ಭ್ರಮೆ ಬಿಡಿ. ಇಲ್ಲಿ ಯಾರು ಗುರುಗಳು, ನಾನಂತೂ ಗುರುಗಳಲ್ಲಪ್ಪ, ನಾನು ಸೇವಕ. ಯಾರಿಗೆ ಗೊತ್ತಾ, ತಾಯಿಯವ್ರನ್ನ ಸೇವೆ ಮಾಡೋದು ಪುಣ್ಯ. ತಾಯಿ ಸೇವಕರು ನಾವು. ನಮ್ಮ ಅಪ್ಪ ಅಮ್ಮ ಸೇವಕರು. 2 ತುತ್ತು ಅನ್ನ ನಮ್ಮ ಅಪ್ಪ ಅಮ್ಮ ಕೊಟ್ಟ ತಿಂತೀವಿ. ನಮ್ಮ ಅಪ್ಪ ಅಮ್ಮ ಹೆಸರಲ್ಲಿ 2 ಬಕ್ಸ ನೀರು ಕುಡಿತೀವಿ ತಾಯಿ ಹೆಸರಲ್ಲಿ. ಆಯ್ತಾ, ನೀವು ಹಿಂಗೆ ಮಾಡಿ. ಈ ಪವಾಡ ಗಿವಾಡ ಏನಿಲ್ಲ, ಸ್ವಾಮಿಯವ್ರನ್ನ ಕಾಯ್ಬೇಕಾಗ್ಬಿಟ್ಟು ನೋಡಿ. ಇದೆಲ್ಲ ಈಗ ಆಗ್ಬಿಡ್ತಾರ, ಅವ್ರು ಸ್ವಾಮಿಯವ್ರನ್ನ ಕಾಯ್ಬೇಕು ಅಂತಾರೆ. ಏನಿಲ್ಲ, ಮೈಮೆ ಮುಖ್ಯ. ಆಕಾಶ ನೀನು ನಂಬಿದಿಕ್ಕಲ್ಲ ದೇವ್ರನ್ನ. ಏನೇನು ಬೆಳಿತಿಲ್ಲ ಇರುತ್ತೆ ನಾನು ತಾಯಿ ದಯ. ಏನ್ ಬೆಳಿತೀವಿ ಪ್ರಕಾಶ? ಅಪ್ಪ ರಾಗಿ ಹಾಕುತ್ತೆ. ಏನೇನು ಹಾಕ್ತಿರಮ್ಮ? ಏನೇನು ಹಾಕ್ತೀಯಾ?